ಸಾಲು ಚಿತ್ರಗಳಲ್ಲಿ ಕಾಣಿಸಿಕೊಳ್ತಾ ಇರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಹೊಸ ಸಿನಿಮಾದ ಟೈಟಲ್ ರಿವೀಲ್ ಆಗಿದೆ. ಕನ್ನಡ ಚಿತ್ರರಂಗದಲ್ಲಿ ಬೀರ್ಬಲ್ ಆಗಿ ಓಲ್ಡ್ ಮಾಂಕ್ ಮೂಲಕ ಸಿನಿಮಾ ಪ್ರಿಯರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿರೋ ನಿರ್ದೇಶಕ ಶ್ರೀನಿ ಶಿವಣ್ಣಗೆ ಆಕ್ಷನ್ ಕಟ್ ಹೇಳ್ತಾ ಇರುವ ಮೂಲಕ ಮುಂದಿನ ಸಿನಿಮಾದ ಟೈಟಲ್ ರಿವೀಲ್ ಆಗಿದೆ. ಕರ್ನಾಟಕದ ಹೃದಯ ಭಾಗದಲ್ಲಿ 14 ಕನಸುಗಳು ಒಂದೇ ಶಾಲೆಯಲ್ಲಿ ಚಿಗುರುತ್ತದೆ. ಇಲ್ಲಿ ಅಕ್ಷರದ ಅರುಣೋದಯ ಎ ಫಾರ್ ಆಪಲ್ನಿಂದ ಆರಂಭ ಆಗೋದಿಲ್ಲ, ಬದಲಿಗೆ ಬೆಳಕಿನ ಬೀಜ ಬಿತ್ತಿದ ಗುರುವಿನ ಹೆಸರಿನಿಂದ ಮೊಳಕೆಯೊಡೆಯುತ್ತೆ ಎಂದು ಸಿನಿಮಾದ ಟೈಟಲ್ ಅನ್ನು ಪೋಸ್ಟರ್ ಮೂಲಕ ರಿಲೀಸ್ ಮಾಡಲಾಗಿದೆ. ಇವರ ಈ ಸಿನಿಮಾಗೆ ಎ ಫಾರ್ ಆನಂದ್ ಅಂತ ಹೆಸರಿಡಲಾಗಿದೆ. ಈ ಸಿನಿಮಾಗೆ ಗೀತಾ ಶಿವರಾಜ್ ಕುಮಾರ್ ಅವರ ಗೀತಾ ಪಿಕ್ಚರ್ಸ್ ಮೂಲಕ ಬಂಡವಾಳ ಹಾಕಲಾಗಿದ್ದು, ನಿನ್ನೆ ಇದರ ಪೋಸ್ಟರ್ ರಿಲೀಸ್ ಮಾಡಿ ಮಕ್ಕಳ ದಿನಾಚರಣೆಯ ಶುಭಾಶಯವನ್ನ ಈ ಚಿತ್ರತಂಡ ಹೇಳಿದೆ. ನಟ ದರ್ಶನ್ ತೂಗುದೀಪ್ ಅವರ ಬಾಳಲ್ಲಿ ರೇಣುಕಾ ಸ್ವಾಮಿ ಎಂಬ ಹೆಸರು ಕಂಟಕವಾಗಿ ಬಂದಿತ್ತು ಎಂಬ ಆರೋಪ ದರ್ಶನ್ ಅಭಿಮಾನಿಗಳದ್ದು. ರೇಣುಕಾ ಸ್ವಾಮಿ ಎಂಬ ಚಿತ್ರದುರ್ಗ ಮೂಲದ ವ್ಯಕ್ತಿಯ ಬರ್ಬರ ಕೊಲೆ ಕೇಸ್ನಲ್ಲಿ ಡಿ ಬಾಸ್ ಅವರು ಬಳ್ಳಾರಿ ಜೈಲಿಗೆ ಕೂಡ ಹೋಗಿ ಬಂದ್ರು ಅಂತ ದರ್ಶನ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಡಿ ಬಾಸ್ ದರ್ಶನ್ ತೂಗುದೀಪ್ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ 1 ಕೋಟಿಗೂ ಹೆಚ್ಚು ಅಭಿಮಾನಿಗಳು ಇದ್ದಾರೆ ಎಂಬ ಮಾತು ಇದೆ. ಅವರೆಲ್ಲ ಸಿನಿಮಾ ನೋಡಲು 150 ರೂಪಾಯಿ ಕೊಟ್ಟು ಹೋಗುವ ಬದಲು ಅದೇ 150 ರೂಪಾಯಿ ಹಣವನ್ನ ಕೊಲೆಯಾಗಿರುವ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನೀಡಬೇಕು ಅಂತ ಕನ್ನಡ ಸಿನಿಮಾ ಅಭಿಮಾನಿಯೊಬ್ಬರು ಇದೀಗ ಒತ್ತಾಯ ಮಾಡ್ತಾ ಇರುವ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ಈ ರೀತಿ ಒಬ್ಬೊಬ್ಬರು 150 ರೂಪಾಯಿ ಹಣವನ್ನ ಕೊಲೆಯಾಗಿರುವ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನೀಡಿದ್ರೆ ಕನಿಷ್ಠ 1 ಕೋಟಿ ಅಭಿಮಾನಿಗಳು ಹಣವನ್ನ ನೀಡಿದ್ರೆ ಆಗುತ್ತೆ. ಈ ಮೂಲಕ ಒಟ್ಟಾರೆ 150 ಕೋಟಿ ರೂಪಾಯಿ ಹಣ ರೇಣುಕಾ ಸ್ವಾಮಿ ಫ್ಯಾಮಿಲಿಗೆ ಸಿಕ್ಕಂತೆ ಆಗುತ್ತೆ ಎನ್ನುವ ಐಡಿಯಾ ನೀಡಿದ್ದಾರೆ ಈ ಕನ್ನಡ ಸಿನಿಮಾ ಅಭಿಮಾನಿಯೊಬ್ಬರು. ಅವರು ಹೇಳಿಕೆ ಕೊಟ್ಟಿರುವಂತಹ ವಿಡಿಯೋ ಇದೀಗ ಸಖತ್ ವೈರಲ್ ಆಗ್ತಾ ಇದೆ. ಶಿವರಾಜ್ ಕುಮಾರ್, ರುಕ್ಮಿಣಿ ವಸಂತ್, ಛಾಯಾ ಸಿಂಗ್ ಮುಂತಾದವರು ನಟಿಸಿರುವ ಬೈರತಿ ರಣಗಲ್ ಸಿನಿಮಾ ಇಂದು ಅದ್ಧೂರಿಯಾಗಿ ಬಿಡುಗಡೆಯಾಗಿದೆ. ನರ್ತನ್ ನಿರ್ದೇಶನ ಮಾಡಿರುವ ಈ ಸಿನಿಮಾದಲ್ಲಿ ಗೀತಾ ಶಿವರಾಜ್ ಕುಮಾರ್ ನಿರ್ಮಿಸಿದ್ದಾರೆ. ಈ ಚಿತ್ರದ ತೆರೆ ಹಿಂದೆ ಅತ್ಯುತ್ತಮ ತಂತ್ರಜ್ಞರು ಕೂಡ ಕೆಲಸ ಮಾಡಿದ್ದಾರೆ. ಮಫ್ತಿ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಬೈರತಿ ರಣಗಲ್ ಎಂಬ ಪಾತ್ರವನ್ನ ಮಾಡಿದ್ರು. ಆ ಮೂಲಕ ಆ ಪಾತ್ರ ಎಷ್ಟು ಫೇಮಸ್ ಆಯಿತು ಅಂದ್ರೆ ಆ ಪಾತ್ರದ ಹೆಸರಿನಲ್ಲಿ ಇನ್ನೊಂದು ಸಿನಿಮಾ ಮೂಡಿ ಬರುವಂತಾಯಿತು. ನರ್ತನ್ ಅವರು ಆಕ್ಷನ್ ಕಟ್ ಹೇಳಿರುವ ಈ ಸಿನಿಮಾದಲ್ಲಿ ಬೈರತಿ ರಣಗಲ್ ಪ್ರಪಂಚದ ಇನ್ನಷ್ಟು ಆಳ ಅಗಲ ಕಾಣಿಸಿದೆ. ಬೈರತಿ ರಣಗಲ್ ಸಿನಿಮಾದ ಫಸ್ಟ್ ಹಾಫ್ ವಿಮರ್ಶೆಯ ಬಗ್ಗೆ ಪ್ರೇಕ್ಷಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ ಅನ್ನು ಹಾಕಿದ್ದು, ರಮೇಶ್ ಅರವಿಂದ್ ಅವರ ಹಿನ್ನೆಲೆ ಧ್ವನಿಯಲ್ಲಿ ಆರಂಭ ಆಗುವ ಚಿತ್ರದಲ್ಲಿ ರಣಗಲ್ನ ಬಾಲ್ಯದ ಕಥೆಯ ಮೂಲಕ ಸಿನಿಮಾ ಶುರುವಾಗುತ್ತೆ. ಮಾಸ್ ಸಿನಿಮಾ ಆದರೂ ಕೂಡ ಯಾವುದೇ ಆಕ್ಷನ್ ಇಲ್ಲದೆ ಎಂಟ್ರಿ ಕೊಡುವ ಶಿವಣ್ಣನ ಅಭಿನಯವನ್ನ ಅಭಿಮಾನಿಗಳು ತುಂಬಾ ಇಷ್ಟಪಟ್ಟಿದ್ದಾರೆ. ಹೀಗೆ ಸಿನಿಮಾ ಸ್ಟೋರಿ ಕೂಡ ತುಂಬಾ ಸೊಗಸಾಗಿ ಹೆಣೆದಿದ್ದಾರೆ ಎಂದು ಅಭಿಮಾನಿಗಳು ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡದ ಸ್ಟಾರ್ ನಟ ಸದ್ಯ ಕೊಲೆ ಆರೋಪಿಯಾಗಿರುವ ಸುದ್ದಿಯಲ್ಲಿರುವ ನಟ ದರ್ಶನ್ಗೆ ಸಂಬಂಧಪಟ್ಟ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಅದು ಕಪಾಲಿ ಚಿತ್ರದ ಬಗ್ಗೆ ಬಂದಿರುವ ಸುದ್ದಿ. ಹೌದು, ನಟ ದರ್ಶನ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಜೋಡಿಯಲ್ಲಿ ಸದ್ಯದಲ್ಲೇ ಸಿನಿಮಾ ಒಂದು ಬರಬೇಕಾಗಿತ್ತು. ಆದರೆ ಈಗ ಅದು ಮುಂದಕ್ಕೆ ಹೋಗಿದೆ. ದರ್ಶನ್ ಕೊಲೆ ಆರೋಪದಿಂದ ಮುಕ್ತರಾದ ತಕ್ಷಣ ಆ ಸಿನಿಮಾ ಸೆಟ್ಟೇರಲಿದೆ ಎನ್ನುವಂತಹ ಸುದ್ದಿ ಭಾರಿ ಅಪ್ಪಳಿಸ್ತಾ ಇದೆ. ಕಪಾಲಿ ಚಿತ್ರಕ್ಕೆ ಕನ್ನಡದ ಹೆಸರಾಂತ ನಿರ್ದೇಶಕ ಉಪೇಂದ್ರ ಅವರು ಚಿತ್ರಕಥೆಯನ್ನ ಸಿದ್ಧಪಡಿಸಿದ್ದು ಅವರೇ ನಿರ್ದೇಶನವನ್ನ ಮಾಡಲಿದ್ದಾರೆ ಎನ್ನಲಾಗಿತ್ತು. ಆದರೆ ಆಮೇಲೆ ಏನಾಯಿತು? ಉಪೇಂದ್ರ ಅವರು ಬದಲಾದ್ರ ಅಥವಾ ದರ್ಶನ್ ಬೇಡ ಅಂದ್ರ ಅಥವಾ ನಿರ್ಮಾಪಕ ರಮೇಶ್ ಯಾದವ್ ಅದನ್ನ ಬೇರೆ ಯಾರಾದರೂ ಹೀರೋಗೆ ಘೋಷಣೆ ಮಾಡ್ತಾರೆ ಎನ್ನುವಂತಹ ಪ್ರಶ್ನೆ ಎದ್ದು ತಣ್ಣಗಾಗಿತ್ತು. ಇದೀಗ ಮತ್ತೆ ಸೋಷಿಯಲ್ ಮೀಡಿಯಾ ಮೂಲಕ ಕಪಾಲಿ ಚಿತ್ರದ ಬಗ್ಗೆ ಸುದ್ದಿ ಎದ್ದಿದೆ. ಈ ಮೂಲಕ ಅಂದು ಡಿಸೈನ್ ಮಾಡಲಾಗಿದ್ದಂತಹ ಪೋಸ್ಟರ್ ಅನ್ನ ಶೇರ್ ಮಾಡಿ ಕಪಾಲಿ ಸದ್ಯದಲ್ಲೇ ಬರಲಿಕ್ಕಿದೆ. ದರ್ಶನ್ ನಟನೆಯ ಡೆವಿಲ್ ಚಿತ್ರವು ಮುಗಿದ ಬಳಿಕ ಈ ಕಪಾಲಿ ಬರುವುದು ಶತಸಿದ್ಧ. ಕಪಾಲಿ ರೂಪದಲ್ಲಿ ನಮ್ಮ ಬಾಸ್ ದರ್ಶನ್ ನೋಡಲು ತುದಿಗಾಲಲ್ಲಿ ಕುಳಿತಿರಿ ಎಂದು ಯಾರೋ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ.
ಸೋಷಿಯಲ್ ಮೀಡಿಯಾ ಸ್ಟಾರ್ ಬಿಗ್ ಬಾಸ್ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡ ತಮ್ಮ ತಂದೆಯ ಊರಿನಲ್ಲಿ ಸ್ವಂತ ಮನೆಯನ್ನ ಕಟ್ಟಿಸಿ ಅದ್ಧೂರಿಯಾಗಿ ಗೃಹ ಪ್ರವೇಶ ಮಾಡಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಭಿನಯದ ಪರಮಾತ್ಮ ಸಿನಿಮಾ ಶೈಲಿಯ ಮನೆಯಂತೆ 15 ಕಂಬಗಳ ಮನೆಯನ್ನ ಕಟ್ಟಿಸಿದ್ದಾರೆ. ಬೆಂಗಳೂರಿನ ಐಷಾರಾಮಿ ಅಪಾರ್ಟ್ಮೆಂಟ್ನಲ್ಲಿ ವಾಸಿಸ್ತಾ ಇರುವ ಸೋನು ಗೌಡ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಂ ಮೂಲಕ ಸಂಪಾದನೆ ಮಾಡ್ತಾ ಇದ್ರು. ಕಳೆದ 1 ವರ್ಷದಿಂದ ಊರಿನಲ್ಲಿ ಮನೆ ಕಟ್ಟಿಸುವುದಾಗಿ ಹೇಳ್ತಾ ಇದ್ರು. ಅದರಂತೆ ಈಗ ತಮ್ಮ ತಂದೆಯ ಊರಿನಲ್ಲಿ ಮನೆ ಕಟ್ಟಿಸಿದ್ದಾರೆ. ಇವರು ಕಟ್ಟಿಸಿರೋ ಈ ಮನೆ ಕಂಬದ ಮನೆ ಆಗಿದ್ದು ಸುಮಾರು 15 ಕಂಬಗಳಿಂದ ಆಕರ್ಷಕವಾಗಿ ಕಾಣುವಂತೆ ಮನೆಯನ್ನ ಕಟ್ಟಿಸಿದ್ದಾರೆ. ನವೆಂಬರ್ 12 ಹಾಗೆ 13ರಂದು ಈ ಮನೆಯ ಗೃಹ ಪ್ರವೇಶ ಮಾಡಿಸಿದ್ದಾರೆ. ಮನೆಗೆ ಬಂದ ಅತಿಥಿಗಳಿಗೆ ರಿಟರ್ನ್ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.